ಕಳೆದೋದ ವಸ್ತು ಮರೆತು ಹೋದ ಪ್ರೀತಿನ ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗಬೇಕು. ಹಿಂದೆ ಲಕ್ಷ್ಮೇಶ್ವರ ಆಗಿರಲಿ, ಈ ಒಂದು ಲಕ್ಕುಂಡಿ ಆಗಿರಲಿ, ಧಾರವಾಡ ದಾರಿ, ಹುಬ್ಬಳ್ಳಿ ಹುಡಿ, ಅನ್ನಿಗೆರೆಗೆ ಎಣ್ಣೆ ಸ್ನಾನ, ಗದಗಿಗೆ ಲಕ್ಕುಂಡಿ ಲೆಕ್ಕ, ಇಡೀ ಬಂಗಾರಪೇಟೆಗೆ ಹುಲಿ ಸಿಗ್ಲಿ ಮುಂದೆ ಬಸ್ಸಾಯಿಂದ ಅಂತ ಹಾವೇರಿ ರಾಣೆಬೆನ್ನೂರು ಬೆಂಡ್ಲ ಬ್ಯಾಡ ಹಿರೇತನ ಹಿರೇಕೆರು ಅನಗಲ ಗಾಯಬಾರ್ದು ಸಿಗ್ಗಾವದ ಸಿಕ್ಕಾಬಾರ್ದು ಸವನೂರಿಗೆ ಎಂದಿಗೆ ಸಾಯ್ಬಾರ್ದಂತಂದು ಪವಾಡ ಪುರುಷರ ನಾಡಲ್ಲಿ ಹುಟ್ಟಿದಂಥ ಬಸ್ಯ ಇದ್ದೇನೆ. ಆರೂಢ ಸಿದ್ಧಾರೂಢರಾಗಿರಲಿ, ಗರ್ಗದ ಮಡಿವಾಳನಂಥವ್ರಾಗಿರಲಿ, ಅವಧೂತ ನಾಗಲಿಂಗನಂಥವ್ರಾಗಿರಲಿ, ಜಗತ್ತಿಗೆ ಜಗದ್ಗುರು ಆದಂಥ ಗೋವಿಂದ ಭಟ್ರಂಥವ್ರಾಗಿರಲಿ, ಸಂತ ಶಿಶುನಾಳ ಸರೀಫ್ ಶಿವೋಗಿ ಅಂಥವ್ರಾಗಿರಲಿ, ಕಾದರ್ಲಿಂಗನಂಥವ್ರಾಗಿರಲಿ, ದೀನ್ ಫಕೀರ್ನಂಥವ್ರಾಗಿರಲಿ, ಇಟಗಿ ಭೀಮಾಂಬಿಕೆ ಅಂಥವ್ರಾಗಿರಲಿ, ಶರಣೆ ಅಕ್ಕಮಾದೇವಿ ಅಂಥವ್ರು ಆಗಿರಲಿ, ದೈವಶಕ್ತಿ ಎಲ್ಲರಿಗೂ ದೊಡ್ಡದು. ಅದಕ್ಕೋಸ್ಕರ ಇವತ್ತು ಹಿಂದೆ ನಾನು ಲಕ್ಕುಂಡಿಗೆ ಹೋಗಿದ್ದೆ. ಅಲ್ಲಿ ನಿಧಿ ಎಬ್ಬಲಿಕ್ಕೆ ವ್ಯವಸ್ಥೆನ ಮಾಡಿಕೊಂಡಿದ್ರು. ನಾನು ಆ ಜಾಗಕ್ಕೆ ಹೋದಾಗ ನನಗೆ ನೋಡಿ ಆಶ್ಚರ್ಯ ಆಯ್ತು, ನಗಿ ಬಂತು. ಏನಿದು ನಮ್ಮ ದೇಶದ ವ್ಯವಸ್ಥೆ, ನಮ್ಮ ರಾಜ್ಯದ ವ್ಯವಸ್ಥೆ, ಈ ಒಂದು ಆ ಲಕ್ಕುಂಡಿಯ ಒಂದು ಇತಿಹಾಸದ ವ್ಯವಸ್ಥೆ ಅಂತ ನೋಡಿ ನನಗೆ ಬೇಜಾರಾಯ್ತು. ತೆಗೆದ್ರೆ 4 ಕಾಣೆ ಮಾಡಿ ತೆಗೆದ್ರು. ಆ ದಿನ ನಾವು ಹೋದಾಗ ಸ್ವಲ್ಪ ಪೀಸ್ಗಳು ಎದ್ದು ಕಂಡಿದ್ದನ್ನು ನನ್ನ ಒಂದು ಟಿ ವಿಯವರ ದೃಶ್ಯದಲ್ಲಿ ಕಂಡವು. ಆದ್ರೂ ನಾನು ಏನು ಹೇಳ್ತೀನಿ, ನಿಧಿ ತೆಗೆಯೋದು ಹೆಂಗೆ ಕಳ್ಳರಿಗೆ ಗೊತ್ತದು, ಏನಂತೀರಿ. ಆದರೆ ನಾನು ನಿಧಿ ಕಳ್ಳಲ್ಲ, ಇವತ್ತಿಗೆ ಅಂಥವಕ್ಕೆ ಸೇರಂಗೇ ಇಲ್ಲ. ಯಾಕಂದರೆ ಅಲ್ಲಿ ನಾನು ಯಾಕೆ ಹೊಕ್ಕೇನಿ, ಎದಕ್ಕೆ ಹೊಕ್ಕಿಲಿ, ಅಲ್ಲಿ ಯಾಕೆ ಭಯ ಪಡ್ತಿಲ್ಲ. ಆ ದೇವರ ಪೂಜಿಲ್ಲದ ದೇವಸ್ಥಾನಕ್ಕೂ ಹೋಗ್ಕೇನೆ. ಯಾಕಂದರೆ ಟಂಕನ ಡಂಕನ ನಿರ್ಮಾಣ ಮಾಡಿದಂಥ ಇತಿಹಾಸದ ತಾಣಗಳಿಗೆ ಯಾಕೆ ಹೊಕ್ಕನ್ನು ಸಿಗಲಿ ಬಸ್ಯ ಅಂದರೆ, ಅಲ್ಲಿ ನಿಧಿಗಳು ಕಳ್ಳರು ಭಾಳ ಇರ್ತಾರೆ. ಅಲ್ಲಿ ಯಾವುದೂ ರಕ್ಷಣೆ ಇಲ್ಲ. ಅವಕ್ಕೆ ಪೂಜೆ ಇಲ್ದಂಥವು ದೇವಸ್ಥಾನಗಳು ತೋರಿಸ್ತೀನಿ. ಜಕಣಾಚಾರಿ ಮಾಡಿದಂಥ ದೇವಸ್ಥಾನಗಳು ರಾಣೆಬೆನ್ನೂರು ತಾಲೂಕಿನಾಗ ಬರ್ರಿ. ಎಷ್ಟು ಸೂರ್ಯನಾರಾಯಣ ದೇವಸ್ಥಾನ ಯಾವುದೋ ಒಬ್ಬ ಪುಣ್ಯಾತ್ಮ ಭಕ್ತ ಕಟ್ಟಿಸಿದ. ಇನ್ನೂ 5-6 ದೇವಸ್ಥಾನಗಳು ಪಾಳು ಬಿದ್ದವು, ಪೂಜೆ ಇಲ್ಲ, ನಿಧಿ ಎಬ್ಬಿದಾರ. ಅಲ್ಲಿ 100 ಎಕರೆ ಬ್ರಾಹ್ಮಣರ ಆಸ್ತಿ ಇತ್ತು, ಎಲ್ಲಿ ಹೋತು. ಇಂಥವೆಲ್ಲ ಚರ್ಚೆಗಳು ಪಡ್ತವೆ. ಅದಕ್ಕೋಸ್ಕರ ಎಲ್ಲ ದೇವಸ್ಥಾನ ಅಂದರೆ ಏನಪ್ಪ ಅಂದರೆ, ರೇಣುಕಾ ಯಲ್ಲಮ್ಮನ ಆಶೀರ್ವಾದ ಪಡೆದೆ, ಬನಶಂಕರಿ ಆಶೀರ್ವಾದ ಪಡೆದೆ, ಆಮೇಲೆ ಹುಲಿಗಮ್ಮನ ಆಶೀರ್ವಾದ ಪಡೆದೆ. ಇವು ದೊಡ್ಡ ದೊಡ್ಡ ಜಾತ್ರೆಗಳು. ಈ ಜಾತ್ರೆಗಳಿಗೆ ಬಯಲು ಜಾತ್ರೆ ನಿಲ್ಲಿಸ್ಬೇಕು, ಮುಕ್ತ ಮಾಡಬೇಕು. ಎಲ್ಲ ಒಂದು ಭಕ್ತರ ದುಡ್ಡು ಕೋಟಿ ಗಟ್ಟಲೆ ಬರ್ತೈತಿ. ಆ ದುಡ್ಡನ್ನು ಬಂದು ಭಕ್ತರಿಗೆ ನೆರವು ಮಾಡೋಂಥ ವ್ಯವಸ್ಥೆ ಆಗಬೇಕು. ಇವತ್ತು ಮಂತ್ರಾಲಯ ಹೆಂಗೈತಿ, ಅಲ್ಲಿ ದೇವಸ್ಥಾನದಲ್ಲಿ ರೂಮ್ ಬೇಡ ಅಂದ್ರೆ ರೋಡ್ನಾಗ ಮಕ್ಕೋಬೋದು. ಇವತ್ತು ಯಲ್ಲಮ್ಮಗುಡ್ಡಿ ಜಾತ್ರೆ ನೋಡ್ತೀರಿ, ಒಬ್ಬ ಜಾತ್ರೆ ಮಾಡಿ ಗೀತು ಹೋಗ್ಬಿಡ್ತಾನೆ, ಮಡಿಯಾಗಿ ಬರ್ತೀರಿ, ಮೈಲಿಗೆ ಮಾಡಿ ಹೋಗ್ತೀರಿ. ಇದು ನಿಲ್ಲಬೇಕು. ಅದಕ್ಕೂ ಒಂದು ವ್ಯವಸ್ಥೆ ಆಗಬೇಕು. ಬಯಲುಸೀಮೆ ಉತ್ತರ ಕರ್ನಾಟಕದಾಗ ಜಾತ್ರೆಗಳಿಗೆ ಭಕ್ತರಿಗೆ ವ್ಯವಸ್ಥೆ ಇಲ್ದಂಗೆ ಆಗೈತಿ. ಅದಕ್ಕೋಸ್ಕರ ಆ ವ್ಯವಸ್ಥೆ ಇನ್ನು ಮುಂದೆ ಜಾತ್ರೆಯೇ ಒಂದು ಭಕ್ತರು ಹೋರಾಟ ಮಾಡಿ ಜಾತ್ರೆಗೆ ಹೋಗಿ 3-4 ದಿವಸದ ಅಲ್ಲೇ ವ್ಯವಸ್ಥೆ ಆಗಬೇಕು. ಈಗ ನೋಡಿರಿ, ನಮ್ಮ ಆನೆಗುಂದಿ ಇವತ್ತು ಹಂಪಿ ಉತ್ಸವ ಮಾಡಿದ್ರೆ ಈ ಸರ್ಕಾರ ಮಾಡ್ತು. ಅದೇ ಕಂಪ್ಲಿ ಆ ಉತ್ಸವ ಮಾಡ್ತು, ಕನಗೇರಿ ಉತ್ಸವ ಮಾಡ್ತು. ಯಾಕೆ ಆನೆಗುಂದಿ ಉತ್ಸವ ಮಾಡಲಿಲ್ಲ? ಯಾಕೆ ಜನಾರ್ದನ ರೆಡ್ಡಿ ಎಲೆಕ್ಷನ್ ದಿವಸ ಆನೆಗುಂದಿ ಉತ್ಸವ ಮಾಡ್ದ, ಆಮೇಲೆ ಮಾರನೇ ವರ್ಷ ಕೈ ಬಿಟ್ಟ, ಈ ವರ್ಷನೂ ಕೈ ಬಿಟ್ಟ? ಯಾಕೆ? ಆ ಆನೆಗುಂದಿ ಇತಿಹಾಸ ನಿಮ್ಗೇನಾದರೂ ಗೊತ್ತೈತೆ? ನನ್ನಂತಲ್ಲಿ ಒಂದು ಟ್ರೈನಿಂಗ್ ಕಲೀರಿ. ಆ ಆನೆಗುಂದಿ ಸುತ್ತಳತೆಯಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ದೇವಸ್ಥಾನ, ಆ ಜನಾರ್ದನ ರೆಡ್ಡಿ ಅಲ್ಲೇ ಅರಮನೆ ಕಟ್ಕೊಂಡು ಆ ತಾಯಿನ ಎತ್ತಿ ಸಪ್ರೇಟ್ ಮಾಡಿ ಅದನ್ನು ಮತ್ತೆ ಅದೇ ಮೂರ್ತಿನ ಇಟ್ಟು ಬೇಕಾದಷ್ಟು ನಿಧಿ ಹಬ್ಬದಂಥ ಇತಿಹಾಸ ಐತಿ. ಅಲ್ಲಿಗೆ ಯಾವ ಕಾವಲುಗಾರರಿಲ್ಲ, ಸರಿಯಾದಂಥ ವ್ಯವಸ್ಥೆ ಇಲ್ಲ. ಅಲ್ಲಿ ರಾಕ್ ಗಾರ್ಡನ್ ಯಾಕೆ ಮಾಡಬಾರ್ದು? ಇಡೀ ಹಂಪಿ ಕೊಂಪಿ ಅನ್ನೋಂಥ ವ್ಯವಸ್ಥೆ ಹೋಗಿ ಇಡೀ ಹಂಪಿ ಸಂಪ ಅನ್ನೋಂಥ ವ್ಯವಸ್ಥೆ ಯಾಕೆ ಮಾಡಬಾರ್ದು? ಇವತ್ತು ಆಂಜನಾದ್ರಿಗೆ ಬರಬೇಕಾದ್ರೆ 33 ಕಿಲೋಮೀಟ್ರ್ ಅಡ್ಡಾಡಿ ಬರ್ಬೇಕು, ನಾವು ಸುತ್ತಾರದು ಬರಬೇಕು. ಯಾಕೆ ಅಂಜನಾದ್ರಿಗೂ ಆ ಹಂಪಿಗೂ ಯಾಕೆ ಮೇಲೆ ಸೇತುವೆ ಮಾಡಬಾರ್ದು? ಅಲ್ಲೇ ಇದ್ದಂಥ ಬಡವರು ದಲಿತರಿಗೆ ಅಲ್ಲೇ ಒಂದು ವ್ಯವಸ್ಥೆ ಯಾಕೆ ಕೊಡಬಾರ್ದು? ಅಂಜನಾದ್ರಿ ಪಕ್ಕದಲ್ಲಿ ದುರ್ಗಾ ಟೆಂಪಲ್ಗೆ ಹೋಗ್ತಾನೆ ಆನೆಗುಂದಿಗೆ. ಅಲ್ಲಿ ಬ್ರಹ್ಮಾನಂದ ಸ್ವಾಮಿಗಳು ಇವತ್ತು 2000 ಗೋ ಹಸುಗಳನ್ನ ರಕ್ಷಣೆ ಮಾಡಿದ್ದಾರೆ, ಅನ್ನ ಹಾಕ್ತಾರೆ. ಅಲ್ಲಿ ಬಂದು ಭಕ್ತರಿಗೆ ಅನ್ನ ಕೊಡ್ತಾರೆ. ಒಳ್ಳೊಳ್ಳೆ ಶಾಂತಿ ಪಡಿಲಿಕ್ಕೆ ರೂಮ್ಗಳು ಅದಾವೆ, ಯಾವ 10 ರೂಪಾಯಿನೂ ಕೇಳೋಂಗಿಲ್ಲ. ಎಲ್ಲರೂ ಹೋದಂಥವ್ರೆಲ್ಲ ತಿಂಗಳಗಂಟೆ ಇದ್ದು ಅಲ್ಲೇ ಸೇವೆ ಮಾಡಿ ಅವ್ರು ಕೊಟ್ಟಿದ್ದನ್ನು ತೊಗೊಂಬರಂತ ಭಕ್ತರು ಬೇಕಾದಷ್ಟು ಅದಾರ. ಅಂಥ ಜಾಗಕ್ಕೆ ಹೋಗ್ಬೇಕು. ಇಂಥ ಕೋಟಿಲಿಂಗಪುರ ಹೋಗ್ಬೇಕು. ಅದೇ ಕುಷ್ಟಗಿ ತಾಲೂಕು ಪುರ ಅಂತ ಐತಿ. ಆ ಪುರಕ್ಕೆ ಹೋಗಿ ಕೋಟಿಲಿಂಗನ ಅದು ಯಾವುದೂ ಅಭಿವೃದ್ಧಿ ಆಗಿಲ್ಲ. ಆ ಮಾಯಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಮತ್ತು ನಮ್ಮ ಪಂಚಪೀಠದ ರಂಭಾಪುರಿ ಉಜ್ಜಯಿನಿಗೆ ಹೋಗಿದ್ದೆ. ಆಮೇಲೆ ಮಂತ್ರಾಲಯಕ್ಕೆ ಹೋಗಿದ್ದೆ, ಹಂಪಿಗೆ ಹೋಗಿದ್ದೆ, ಅಂಜನಾದ್ರಿಗೆ ಹೋಗಿದ್ದೆ. ಹೀಗೆ ದಕ್ಷಿಣ ಕರ್ನಾಟಕದಾಗ ಎಲ್ಲನೂ ಸುತ್ತಿದ್ದೇನೆ. ಈಗ ನಾನು ಅಲ್ಲಿ ಏನೇನು ಆಗಬೇಕಂದ್ರೆ ರಾಕ್ ಗಾರ್ಡನ್ ಆಗಬೇಕು, ಜನಸಂಪರ್ಕ ಇಡಬೇಕು, ಅಲ್ಲಿ ನಿಧಿಗಳಿಗೆ ಸರ್ಪಗಾವಲು ಆಗಿ ಎಲ್ಲ ವ್ಯವಸ್ಥೆ ಮಾಡಬೇಕು.